ರಾಜ್ಯದಲ್ಲಿ ಸರ್ಕಾರಿ ಸ್ಥಳದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಕ್ಕೆ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಅನ್ನೋದು ಯಾವುದೇ ರಾಜಕೀಯ ಪಕ್ಷವಲ್ಲ, ದೇಶದ್ರೋಹಿ ಪಕ್ಷವೂ ಅಲ್ಲ. ಆರ್ಎಸ್ಎಸ್ ಒಂದು ದೇಶದ ಭದ್ರತೆ, ಐಕ್ಯತೆ, ದೇಶದ ಅಭಿಮಾನ ಮೂಡಿಸುವ ಒಂದು ಸಂಸ್ಥೆಯಾಗಿದೆ. ಅಂತ ಸಂಸ್ಥೆಯಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಭಾಗಿಯಾಗಿ ಅಂದರು. ದೇಶದ ಶ್ರೇಷ್ಠತೆ, ಸಮಗ್ರತೆಗಾಗಿ ಹೋರಾಡಬೇಕು, ಇದು ನಮ್ಮೆಲ್ಲರ ಕರ್ತವ್ಯ ಅಂದರು. RSS ಅನ್ನುವಂಥದ್ದು ಯಾವುದೇ ಒಂದು ರಾಜಕೀಯ ಪಕ್ಷವೂ ಅಲ್ಲ ಅಥವಾ ದೇಶದ್ರೋಹಿ ಪಕ್ಷವೂ ಅಲ್ಲ. ಅದೊಂದು ದೇಶದ ಭದ್ರತೆ, ದೇಶದ ಏಕತೆ, ದೇಶದ ಒಂದು ಅಭಿಮಾನವನ್ನು ಮೂಡಿಸುವಂಥ ಒಂದು ಸಂಸ್ಥೆ ಅದು. ಅಂತಹ ಸಂಸ್ಥೆಯಲ್ಲಿ ಯಾರು ಇಚ್ಛೆಪಡ್ತಾ ಪ್ರತಿಯೊಬ್ಬ ದೇಶದ ಪ್ರತಿ ಪ್ರಜೆಯೂ ಕೂಡ ನಮ್ಮ ದೇಶದ ಶ್ರೇಷ್ಠತೆ, ನಮ್ಮ ದೇಶದ ಸಮಗ್ರತೆಯನ್ನು ಆಶಿಸಬೇಕಾದದ್ದು ಮತ್ತು ಅದಕ್ಕೆ ನಾವು ಹೋರಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ದೇಶದ ಸಮಗ್ರತೆ ಮತ್ತು ಶ್ರೇಷ್ಠತೆ ಭಾವನೆಯನ್ನು ಮೂಡಿಸುವಂಥ ಒಂದು ಸಂಸ್ಥೆ RSS. ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿ ಗ್ಯಾಂಗ್ ರೇಪ್ ಕೇಸಲ್ಲಿ 6 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. A1 ಮಿಥುನ್ ಹೊರತುಪಡಿಸಿ ಎಲ್ಲ 6 ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಸಂತ್ರಸ್ತೆ ಕೊಟ್ಟ ದೂರಿನಲ್ಲಿ ಕೀಚಕರ ಕರಾಳ ಮುಖವಾಡ ಬಯಲಾಗಿದೆ. ನೆಲಮಂಗಲದಲ್ಲಿ 2 ಮನೆಯಲ್ಲಿ ಮಹಿಳೆ ಕುಟುಂಬ ವಾಸವಾಗಿತ್ತು. ಮೊದಲು ದುರುಳರು ಹಣಕ್ಕಾಗಿ ಬೆದರಿಕೆ ಹಾಕಿದ್ದಾರೆ. ನೀವು ವೇಶ್ಯಾವಾಟಿಕೆ, ಗಾಂಜಾ ಮಾಡ್ತಿದ್ದೀರಾ ಅಂತ ಮಹಿಳೆಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಮೊದಲೇ ರೇಡ್ ಮಾಡೋದಾಗಿ ಸಂತ್ರಸ್ತೆ ಮಗನಿಗೆ ಮಾಹಿತಿ ನೀಡಿದ್ರು. ಮನೆಗೆ ನುಗ್ಗಿ 1 ಲಕ್ಷ ಹಣ ಕೊಟ್ರೆ ಬಿಟ್ಟು ಬಿಡ್ತೇವೆ ಅಂತ ಮಹಿಳೆಗೆ ಬೆದರಿಕೆ ಹಾಕಿದ್ದಾರೆ. ಈ ವೇಳೆ ವಿರೋಧ ಮಾಡಿದಾಗ ಸಂತ್ರಸ್ತೆ ಮಗನ ಮೇಲೆ ಹಲ್ಲೆ ನಡೆಸಿದ್ದಾರೆ. ನಂತರ ಮನೆಯಲ್ಲಿದ್ದವರ ಕೈಕಾಲು ಕಟ್ಟಿ ಮಹಿಳೆ ಮೇಲೆ ಅತ್ಯಾಚಾರ ಬೆಸಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.